ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಇದನ್ನು ಮುಖ್ಯವಾಗಿ ಜನ ಆಕರ್ಷಣೆ, ಹಾಗೆ ಧನ ಆಕರ್ಷಣೆ, ಸಮಸ್ಯೆಗಳಿಂದ ದೂರ ಆಗಬೇಕು. ವ್ಯಾಪಾರ ಹಾಗೆ ಕಚೇರಿಗಳಲ್ಲಿ ಶತ್ರುಬಾಧೆ ಇರ್ತಕ್ಕಂಥವ್ರು, ಮತ್ತೊಂದು ಸಮಸ್ಯೆ ಇದೆ ಅಂತಕ್ಕಂಥವ್ರು, ಯಾವುದೇ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಈ ಸರಳ ಪರಿಹಾರ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ. ಆ ಏನು ಸರಳ ಪರಿಹಾರ ನಾನು ತಿಳಿಸ್ಕೊಡ್ತೀನಿ ನೋಡಿ. ಬುಧವಾರ ಅಷ್ಟಮಿ ತಿಥಿ ಇದೆ, ಕೃಷ್ಣ ಪಕ್ಷ, ಸಿದ್ಧಿಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ 1 ಗಂಟೆ 59 ನಿಮಿಷದವರೆಗೆ. ಯಮಗಂಡ ಕಾಲ 8 ಗಂಟೆ 1 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 31 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ 12 ಗಂಟೆ 55 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಂಜೆ 4 ಗಂಟೆ 52 ನಿಮಿಷದಿಂದ 5 ಗಂಟೆ 39 ನಿಮಿಷದವರೆಗೆ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ ಈ ದಿನದ 12 ರಾಶಿಗಳ ಫಲಾನುಫಲಗಳಿಗೆ ಹೇಗಿರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷ ರಾಶಿಯವರಿಗೆ ಇವತ್ತು ಸಹಿತವಾಗಿ ಅತಿರಿಕ್ತವಾಗಿರ್ತಕ್ಕಂಥ ಮನೋಭಾವತೆ ಬರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ಲಾಭ ಇರ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಜಾಣ್ಮೆಯಿಂದ ಕೆಲಸವನ್ನು ಮಾಡ್ಕೊಳ್ಳಿ. ಅನ್ಯತಃ ಕೋಪದ ಕೈಗೆ ಬುದ್ಧಿಯನ್ನು ಕೊಡಲಿಕ್ಕೆ ಹೋಗ್ಬೇಡಿ. ಜಾಣ್ಮೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಮೇಷರಾಶಿಯವರಿಗೆ ಖಂಡಿತವಾಗಿದೆ. ಸ್ವಲ್ಪ ನಿಧಾನವಾದರೂ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಖಂಡಿತ ಸತ್ಯ. ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ಳಿ. ಈ ದಿನ ನಿಮ್ಮ ಸ್ನೇಹಿತರಿಂದ ಕೂಡ ಲಾಭವನ್ನು ಕಾಣ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ಹಣಕಾಸು ವಹಿವಾಟುಗಳು ನಿಂತಿರ್ತಕ್ಕಂಥ ಹಣ ಕೂಡ ಫ್ಲೋ ಆಗ್ತಕ್ಕಂಥದ್ದು ಜಾಸ್ತಿ ಮೇಷರಾಶಿಯವರಿಗೆ ಬರ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ದುರ್ಗಾರಾಧನೆಯನ್ನು ಮಾಡಿ ದಿನ ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಾ ಬನ್ನಿ, ಖಂಡಿತ ಸೋಲು ಮಾಡ್ತಾರೆ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಆದಷ್ಟು ಕೂಡ ವೃಷಭ ರಾಶಿಯವರಿಗೆ ಆ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ಯಶಸ್ಸನ್ನು ಸಿಗುತ್ತೆ. ಸಾರ್ವಜನಿಕರವಾಗಿ ನಾನು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಂಪಾದನೆಯನ್ನು ಮಾಡಬೇಕು, ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವತೆ ಖಂಡಿತ ಇರ್ತದೆ. ಯಾರು ಈ ಒಂದು ವೃಷಭ ರಾಶಿಯಲ್ಲಿದ್ದೀರೋ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಮೇಲುಗೈಯನ್ನು ಸಾಧಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಮೆಲಗಿ ಈ ದಿನ ತಮ್ಮ ಅಧಿಕಾರದಲ್ಲಿ ಒಂದು ಗುಣಮಟ್ಟತೆಯನ್ನು ಕಾಪಾಡಿಕೊಳ್ತೀರ. ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ವೃಷಭ ರಾಶಿಯವರು ಕಡಿಮೆ ಮಾಡಿಕೊಳ್ಳಿ. ಅನ್ಯತಃ ಬೇರೆ ಆಲೋಚನೆಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಆದಷ್ಟು ಕೂಡ ನಿಮ್ಮ ಗುರಿಯತ್ತ ಖಂಡಿತ ಪ್ರಯಾಣವನ್ನು ಸಾಗಿಸಿ ನಿಮ್ಮ ಪ್ರೀತಿಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ಖಂಡಿತವಾಗಿ ಶುಭ ದಿನವಾಗ್ತದೆ. ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಶುಭತ್ವ ಇರತಕ್ಕಂಥದ್ದಿದೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭವಿದೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳೋದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಗುಡ್ಡಿರುತ್ತೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವ್ರಿಗೆ ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಸುಮ್ಮನೆ ವಾದ ವಿವಾದ ಕೇಳಿತೀರಾ. ಸುಮ್ಮನೆ ಈಗೋಸ್ಟಿಕ್ ನೇಚರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ. ಜೊತೆಗೆ ಬುದ್ಧಿಯನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ. ಬುಧನೊಟ್ಟಿಗೆ ರಾಹು ಇದ್ದಾನೆ. ಸುಮ್ಮನೆ ಅನ್ನೆಸರಿಯಾಗಿ ಯಾರಿಗೂ ಏನೋ ಸಜೆಷನ್ ಕೊಡೋಕೆ ಹೋಗ್ತೀರಾ, ಅದು ನಿಮಗೆ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. 9ರ ಸ್ಥಾನದಲ್ಲಿರ್ತಕ್ಕಂಥ ಬುಧ ನಿಮಗೆ ಜ್ಞಾನವನ್ನು ಬುದ್ಧಿಯನ್ನು ವೃದ್ಧಿಯನ್ನು ಮಾಡಬೇಕು ಬಿಟ್ಟರೆ ಅದು ಬಿಟ್ಟು ಕೆಟ್ಟ ಆಲೋಚನೆ ಬುದ್ಧಿಗಳನ್ನು ಮಾಡ್ತಾ ಬಂದರೆ ಸರ್ವೇ ಸಾಮಾನ್ಯವಾಗಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ. ಆದ್ಯವಾದಷ್ಟು ಕೋಪವನ್ನು ನಿಯಂತ್ರಣ ಇಟ್ಕೊಳ್ಳಿ. ಕೆಲವೊಂದು ಕೆಲಸಗಳಲ್ಲಿ ನಿಮಗೆ ಸಣ್ಣ ಒತ್ತಡಗಳಿರ್ತಕ್ಕಂಥ ಸಮಸ್ಯೆ ಬರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಕ್ಕಂಥದ್ದು ಇರ್ತದೆ. ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ಶುದ್ಧ ಬುದ್ಧಿ ನಿಮಗೆ ಶುಭವನ್ನು ತರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದಿಂದ ಖಂಡಿತವಾಗಿ ನಿಮಗೆ ಸದ್ಬುದ್ಧಿ ಉಂಟಾಗುತ್ತೆ, ಶುಭವಾಗುತ್ತೆ. ಯಾಕೆಂದರೆ ರಾಹು ಇದ್ದಾನೆ. ನೀವು ಏನೂ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಸಮಸ್ಯೆ ಬಂದೇ ಬರುತ್ತೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಜಾಗರೂಕರಾಗಿರಿ.
ಹಣಕಾಸನಾಗಿರ್ಬೋದು, ಸ್ನೇಹಿತರೊಟ್ಟಿಗಿನಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು ಸ್ವಲ್ಪ ನಷ್ಟದ ಜಾಸ್ತಿ ಇದೆ ಅಥವಾ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸೊ ಕಟಕ ರಾಶಿ ಸಾಧ್ಯವಾದಷ್ಟು ಕೂಡ ಅನ್ಯತಃ ಕೆಲವೊಂದು ವಿಚಾರಗಳಲ್ಲಿ ಫ್ರೆಂಡ್ಸು ಮತ್ತೊಂದು ವಿಚಾರಗಳಲ್ಲಿ ಸ್ವಲ್ಪ ದೂರ ಇರಿ. ಹೆಸರು ಕಾಳನ್ನು ನೆನಹಾಕ್ಸ್ಕೊಳ್ಳಿ. ಇಂದಿನ ರಾತ್ರಿ ಅಂದರೆ ಇವತ್ತಿನ ದಿನ ನೀವು ಬುಧವಾರ ಆಗಿರೋದ್ರಿಂದ ಮಂಗಳವಾರ ರಾತ್ರಿನ ಹಾಕ್ಕೊಳ್ಳಿ. ಮಂಗಳವಾರದ ದಿನ ಸ್ವಲ್ಪ ಮಟ್ಟಿಗೆ ಆ ಹೆಸರು ಕಾಳು ನೆನೆಸಿರ್ತಕ್ಕಂಥ ಹೆಸರು ಕಾಳು ಅಥವಾ ಬುಧವಾರ ಈ ಗುರುಗಳೇ ನಾನು ಇವತ್ತೇ ನಿಮ್ಮ ವಿಡಿಯೋ ನೋಡಿದ್ದು ಅಂದರೆ ನೆಕ್ಸ್ಟ್ ಡೇ ಆಗೋದಿಲ್ಲ. ಅಟ್ಲೀಸ್ಟ್ ನಿಮಗೆ ಈ ದಿನ ಯಾವುದಾದ್ರೂ ಮುಖ್ಯವಾಗಿರ್ತಕ್ಕಂಥ ಕೆಲಸಕ್ಕೆ ಹೋಗಬೇಕಾದ್ರೆ ಹೆಸರು ಕಾಳನ್ನು ಒಂದು ಹಸಿರು ಗಿಡಗಳಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ಅಥವಾ ಪಕ್ಷಿಗಳಿಗೆ ಹಾಕಿ ಮುಂದೆ ಸಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತವಾಗಿ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ, ಭೂಮಿಯಿಂದ ಲಾಭ, ವ್ಯವಸಾಯದಿಂದ ಲಾಭ ಬರ್ತದೆ. ಖಂಡಿತ ಸಿಂಹರಾಶಿಯವರಿಗೆ ಅದು ಒಂದು ಸುದಿನದ ಕಾಲ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇಟ್ಕೊಳ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಖಂಡಿತವಾಗಿ ಶುಭದ ದಿನ ಸಿಂಹರಾಶಿಯವರಿಗೆ. ಒಳ್ಳೆಯದಾಗಲಿ ಕೂಡ. ಕನ್ಯಾ ರಾಶಿಯ ಫಲಾಫಲ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ, ಬಟ್ ಇನ್ನಿತರೆ ಆಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್, ಶತ್ರುಬಾಧೆ ಅಥವಾ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಖಂಡಿತ ಶುಭತ್ವ ಇದೆ. ಯಾರು ಕನ್ಯಾ ರಾಶಿಯಲ್ಲಿದ್ದರೋ ದಾಂಪತ್ಯದಲ್ಲಿ ಏರುಪೇರನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶತ್ರುವಿನ ಭಯವನ್ನು ಕಾಡ್ತಕ್ಕಂಥದ್ದು ಇರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಜಾಣ್ಮೆಯಿಂದ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ರಾಜಕೀಯ ವಿಚಾರದಲ್ಲೂ ಕೂಡ ವಿಶೇಷತೆ ಇರತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಿದರೆ ಇನ್ನಷ್ಟು ಲಾಭ ಇರುತ್ತೆ. ತುಲಾರಾಶಿಯ ಫಲಾಫಲ ಹಣಕಾಸು ಜೊತೆಗೆ ನಿಮ್ಮ ಈ ಒಂದು ಕೆಲಸದಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಅಥವಾ ಚೂರು ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸಂದರ್ಭ. ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಬರುತ್ತೆ. ವ್ಯಾಪಾರ ವಹಿವಾಟುಗಳು ಬುದ್ಧಿಶಕ್ತಿ ಜಾಣ್ಮೆಯಿಂದ ಮಾಡಿದ್ರೆ ಮಾತ್ರ ಈ ದಿನ ಶುಭತ್ವ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದರೋ ಸಾಧ್ಯವಾದಷ್ಟು ಕೂಡ ಜಾಣ್ಮೆಯಿಂದ ಕೆಲಸವನ್ನು ಮಾಡಿ. ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ, ಅಲ್ಲೂ ಕೂಡ ಮೋಸ ಆಗಿಬಿಡುತ್ತೆ. ಸ್ನೇಹಿತರು ಕೂಡ ಮೋಸ ಹೋಗ್ತಕ್ಕಂಥ ಸನ್ನಿವೇಶನೂ ಬರ್ತದೆ. ಸ್ವಲ್ಪ ಜಾಗರೂಕತೆ ಇರಲಿ. ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಂಡ್ರೆ ಶುಭವಾಗ್ತಕ್ಕಂಥದ್ದು ಇರುತ್ತೆ. ವೃಶ್ಚಿಕ ರಾಶಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಧನಾಗಮ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು. ಇದ್ದಕ್ಕಿದ್ದಾಗೆ ನಿಮಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಾಗುತ್ತೆ. ಹಾಗೆ ಭೂಮಿ ಖರೀದಿ ಯೋಗಗಳು ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಸಾಧ್ಯವಾದಷ್ಟು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ನೀವು ನಿಮ್ಮ ಇವತ್ತಿನ ನಿರ್ಧಾರ ಶುಭವಾಗಿದ್ದಲ್ಲಿ ಹೋಲ್ಡೇ ಕೂಡ ಚೆನ್ನಾಗಿರುತ್ತೆ. ಒಂದು ನೆಮ್ಮದಿ ಇರ್ತಕ್ಕಂಥ ಕಾಲ. ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೆ ಈ ಒಂದು ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಸರ್ಕಾರದೊಟ್ಟೆ ಏನಾದರೂ ಮೀಡಿಯೇಷನ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಧನುರಾಶಿಯವ್ರಿಗೆ. ಕೇವಲ ಸಣ್ಣ ಪ್ರಯತ್ನ ಅಧಿಕ ಧನಲಾಭವನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ನಿಮ್ಮ ಪ್ರಯತ್ನ ಸದಾ ಶುಭವಾಗಿರಲಿ. ಹಾಗೆ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಖಂಡಿತ ಇದೆ. ಮಕರ ರಾಶಿಯವರು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಿಪುಣತನವನ್ನು ತೋರಿಸ್ತೀರಿ. ಬೆಳಗ್ಗೆ ಯಾವುದೇ ಒಂದು ಖರ್ಚುಗಳನ್ನು ಮಾಡಬೇಕಾದ್ರೆ ಲೆಕ್ಕಾಚಾರದಲ್ಲಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು. ಬಟ್ ಮಾತಿನ ಮೂಲಕ ಕೆಲವೊಂದು ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ನಿಮ್ಮ ಮಾತುಗಾರಿಕೆಯನ್ನು ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡಿ. ಅನ್ಯತಃ ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಾರಿ ನಿಮಗೆ ಮೋಸ ಹೋಗ್ತಕ್ಕಂಥ ಅಥವಾ ನೀವೇ ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ. ಆ ಥರದ ಸನ್ನಿವೇಶನ್ ಬಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ. ಆದಷ್ಟು ಕೂಡ ಸ್ನೇಹಿತರೊಟ್ಟಿಗೆ ವ್ಯವಹಾರಗಳನ್ನು ಶುದ್ಧ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮಕರ ರಾಶಿಯವರು ಇದೆಯಾ. ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಅಬಂಡೆಂಟ್ ಆಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ವಿಪರೀತ ಕೋಪ ಬರ್ತದೆ. ಬಟ್ ಸ್ನೇಹಿತರಿಂದ ಖಂಡಿತ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಸಾಲ ಬಾಧೆ ಕಾಡ್ತದೆ. ಹಾಗೆ ಕೆಲಸದಲ್ಲೂ ಕೂಡ ಒತ್ತಡ ಇರ್ತಕ್ಕಂಥ ದಿನ. ಬಟ್ ಕೊನೆಯ ಭಾಗದಲ್ಲಿ ನಾನು ಹೇಳ್ತಾ ಇದ್ದೇನೆ, ಕುಂಭರಾಶಿಯವರು ಜಾಣ್ಮೆಯಿಂದ ಕೆಲವೊಂದು ಸನ್ನಿವೇಶಗಳನ್ನು ಎದುರಿಸಿ ಗೆಲ್ತೀರ. ಕೇವಲ ವಿಷ್ಣು ಸಹಸ್ರನಾಮವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಮೀನರಾಶಿಯವರಿಗೆ ಮನೆ ಅಥವಾ ಆಸ್ತಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಕಾಲ. ವ್ಯಾಪಾರ ಸ್ವಲ್ಪ ನಷ್ಟ ಇರ್ತದೆ. ಹಣಕಾಸಿನಲ್ಲೂ ಸ್ವಲ್ಪ ಜಾಗರೂಕರಾಗಿರಿ. ಈ ದಿನ ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲ.
ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಶುಭತ್ವ ಇಲ್ಲದಲೇ ಇರತಕ್ಕಂಥದ್ದು ನಾವು ನೋಡ್ಬೋದು. ನಷ್ಟ ಇರುತ್ತೆ. ನೀವು ಕೂಡ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ತುಳಸಿ ಹಾರವನ್ನು ಈ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ವ್ಯಾಪಾರ ಕ್ಷೇತ್ರ ಅಥವಾ ಕಚೇರಿಗರಾಗಿರ್ಬೋದು, ನಿಮಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಾಗಬೇಕು ಅಥವಾ ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು, ಜನಾಕರ್ಷಣೆ ಆಗಬೇಕು ಅಂದರೆ ಒಂದು ಗ್ಲಾಸ್ ಅಂದರೆ ಗ್ಲಾಸಿನ ಲೋಟದಲ್ಲಿ ಉಪ್ಪನ್ನು ತುಂಬಿ 3 ಲವಂಗವನ್ನು ಹಲ್ಲಿಡಿ. ನಿಮ್ಮ ಆಫೀಸಲ್ಲಿ ಆಗಿರ್ಬೋದು ಅಥವಾ ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಆಫೀಸಲ್ಲಿ ಸ್ವಲ್ಪ ಮಟ್ಟಿಗೆ ಶತ್ರುಬಾಧೆ ಇದೆ ಅಂತಕ್ಕಂಥವ್ರು ಕೂಡ ಇದನ್ನು ಮಾಡ್ಬೋದು. ಆಫೀಸಲ್ಲಿ ಯಾವಾಗಲೂ ಕೂಡ ಶತ್ರುಬಾಧೆ ಏನಾದರೂ ಕಿರಿಕಿರಿ ಮಾಡ್ತಾರೆ, 15 ದಿವಸಕ್ಕೊಮ್ಮೆ ಚೇಂಜ್ ಮಾಡಿ ಅದನ್ನು ಇಟ್ಕೊಳ್ಳಿ. ಕೇವಲ ಇದೊಂದು ಸರಳ ತಂತ್ರ ನಿಮಗೆ ಧನಾಕರ್ಷಣೆಯನ್ನು ಕೊಡುತ್ತೆ, ವ್ಯಾಪಾರದಲ್ಲಿ ವೃದ್ಧಿಯನ್ನು ಮಾಡುತ್ತೆ. ವ್ಯಾಪಾರಸ್ಥರಾಗಿದ್ದರೆ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಚಾಂಟ್ ಮಾಡಿ, ಖಂಡಿತ ಶುಭತ್ವ ಆಗ್ತದೆ. ಹಾಗೆ ಜನಾಕರ್ಷಣೆ ಕೂಡ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.